ಜೂನಿಯರ್ ಎನ್ಟಿಆರ್ ಅಭಿನಯದ ಡ್ರ್ಯಾಗನ್ ಸಿನಿಮಾ ಭರ್ಜರಿ ನಿರೀಕ್ಷೆ ಮೂಡಿಸಿದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ. ದಕ್ಷಿಣ ಭಾರತದ ಸಿನಿರಂಗದಲ್ಲಿ ಈಗ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ಸಿನಿಮಾಗಳಲ್ಲಿ ಒಂದು ಎಂದರೆ ಜೂನಿಯರ್ ಎನ್ಟಿಆರ್ ಅಭಿನಯದ ಡ್ರ್ಯಾಗನ್. KGF ಹಾಗೂ ಸಲಾರ್ ಸಿನಿಮಾಗಳ ಮೂಲಕ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದ ನಿರ್ದೇಶಕ ಪ್ರಶಾಂತ್ ನೀಲ್ ಈ ಚಿತ್ರವನ್ನು ನಿರ್ದೇಶಿಸುತ್ತಿರುವುದರಿಂದ ಸಿನಿಮಾ ಬಗ್ಗೆ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಇದೇ ಮೊದಲ ಬಾರಿಗೆ ಜೂನಿಯರ್ ಎನ್ಟಿಆರ್ ಮತ್ತು ಪ್ರಶಾಂತ್ ನೀಲ್ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವುದು ವಿಶೇಷ. ತೆಲುಗು ಸಿನಿರಂಗದ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾದ ಡ್ರ್ಯಾಗನ್ ಈಗಾಗಲೇ ಭಾರಿ ಹೈಪ್ ಸೃಷ್ಟಿಸಿದೆ. ನಿರ್ದೇಶಕ ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ ಎನ್ಟಿಆರ್ ಮೊದಲ ಬಾರಿಗೆ ಒಂದಾಗಿರುವುದರಿಂದ ಅಭಿಮಾನಿಗಳ ನಿರೀಕ್ಷೆ ಆಕಾಶಕ್ಕೇರಿದೆ. ಚಿತ್ರದ ಗ್ಲಿಪ್ಸ್ ನೋಡಿದಾಗಲೇ ಇದು ಡಾರ್ಕ್ ಮಾಸ್ ಆಕ್ಷನ್ ಸಿನಿಮಾ ಅನ್ನೋದು ಸ್ಪಷ್ಟವಾಗುತ್ತಿದೆ. KGF ಮತ್ತು ಸಲಾರ್ ಸಿನಿಮಾಗಳಲ್ಲಿ ಕಂಡಂತಹ ಅದೇ ರಫ್ ಆ್ಯಂಡ್ ರಗಡ್ ಮೇಕಿಂಗ್ ಸ್ಟೈಲ್ ಇದು ಕೂಡ ಕಾಣಿಸುತ್ತದೆ. ಆದರೆ ಈ ಬಾರಿ ಜೂನಿಯರ್ ಎನ್ಟಿಆರ್ ಅವರ ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ಹಾಗೂ ಇಂಟ್ರೆಸ್ಟಿಂಗ್ ಲುಕ್ ಸಿನಿಮಾಕ್ಕೆ ಮತ್ತಷ್ಟು ಬಲ ತುಂಬಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರದ ಗ್ಲಿಪ್ಸ್ಗೆ ಮಿಶ್ರ ಪ್ರತಿಕ್ರಿಯೆ ಬಂದಿವೆ. ಕೆಲವರು ಸಲಾರ್ ರೀತಿಯ ಶೇಡನ್ನು ಕೊಟ್ಟಿದ್ದಾರೆ ಅಂತ ತಿಳಿಸಿದರೆ, ಇನ್ನು ಕೆಲವರು ಎನ್ಟಿಆರ್ ಕೆರಿಯರ್ ಬೆಸ್ಟ್ ಮಾಸ್ ರೋಲ್ ಆಗಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಪ್ರಕಾರ ಇದು ಅವರ ಕೆರಿಯರ್ನಲ್ಲಿ ಬರೆದ ಅತ್ಯಂತ ಡಾರ್ಕ್ ಕತೆ ಎನ್ನಲಾಗಿದೆ. ಅದಕ್ಕಾಗಿ ಎನ್ಟಿಆರ್ ಈ ಪಾತ್ರವನ್ನು ಒಪ್ಪಿಕೊಳ್ಳುವುದು ದೊಡ್ಡ ಸಾಹಸ ಎಂದು ಅವರು ಹೇಳಿದರು. ಚಿತ್ರದ ವಿಶೇಷತೆಗಳು: ಭಾರಿ ಪ್ಯಾನ್ ಇಂಡಿಯಾ ಆಗಲಿದೆ ಈ ಸಿನಿಮಾ. ಡಾರ್ಕ್ ಆಕ್ಷನ್ ಥ್ರಿಲ್ಲರ್ ಕತೆ ಆಧಾರಿತ ಸಿನಿಮಾ ಆಗಲಿದೆ. ಹೈ ವೋಲ್ಟೇಜ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದರಲ್ಲಿ ಅಳವಡಿಸಲಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅನ್ನು ಅಳವಡಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಜೂನಿಯರ್ ಎನ್ಟಿಆರ್ ಹೊಸ ಅವತಾರದ ಲುಕ್ನಲ್ಲಿ ಕಾಣುತ್ತಿದ್ದಾರೆ. ಚಿತ್ರವು 2026 ಜೂನ್ 25ರಂದು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳುತ್ತಿವೆ. ಡ್ರ್ಯಾಗನ್ ಸಿನಿಮಾ ಮಾಸ್ ಪ್ರೇಕ್ಷಕರಿಗೆ ಭರ್ಜರಿ ಟ್ರೆಂಡ್ ಆಗುವ ಎಲ್ಲ ಲಕ್ಷಣಗಳು ಈಗಾಗಲೇ ತೋರಿಸುತ್ತಿವೆ. ಕತೆ ಎಮೋಷನಲ್ ಸರಿಯಾಗಿ ಕ್ಲಿಕ್ ಆದರೆ ಇದು ಜೂನಿಯರ್ ಎನ್ಟಿಆರ್ನ ಕೆರಿಯರ್ನಲ್ಲಿ ಮತ್ತೊಂದು ದೊಡ್ಡ ಮೈಲುಗಲ್ಲಾಗಬಹುದು. ಇದೇ ರೀತಿ ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಜನಶ್ರೀ ನ್ಯೂಸ್.